ಅನೇಕರು ಶಿಲುಬೆಯನ್ನು ಒಂದು ಸಂಕೇತವಾಗಿ ಪೂಜಿಸಿ ಅದು ತಮ್ಮ ಬಳಿ ಇದ್ದರೆ ಪ್ರಯೋಜನವಿದೆ ಎಂದು ನೆನೆಸ್ತಾರೆ. ಈ ರೀತಿಯಾಗಿ ಇದ್ದರೆ ಪ್ರಯೋಜನವಿಲ್ಲ. ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಆತನ ಜೊತೆ ಇರಬೇಕು. ಆತ್ಮೀಯ ವೀಕ್ಷಕರೇ, ನಿಮ್ಮ ಅಚ್ಚುಮೆಚ್ಚಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ದೇವರ ಒಳ್ಳೆಯತನ, ದುಷ್ಟರಿಗಾಗುವ ದಂಡನೆ ಎಲ್ಲವನ್ನು ದೇವರು ತನ್ನ ವಾಕ್ಯದಲ್ಲಿ ತಿಳಿಸಿದ್ದಾನೆ. ಇಂದಿನ ಅಧ್ಯಾಯದಲ್ಲಿ ಅಹಾಜನ ಆಳ್ವಿಕೆಯ ಬಗ್ಗೆಯೂ ಅರಸನಾದ ಹಿಜ್ಕೀಯನ ಬಗ್ಗೆಯೂ ಇಬ್ಬರ ಆಳ್ವಿಕೆಯಲ್ಲಿದ್ದ ವ್ಯತ್ಯಾಸಗಳು, ದೇವರು ಹೇಗೆ ತನ್ನ ಕಾರ್ಯವನ್ನು ನಡೆಸಿದನು ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಳು ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಿನ್ನಾತ್ಮನ ಮೂಲಕ ಮಾತನಾಡು, ಸತ್ಯವನ್ನು ತಿಳಿಯಪಡಿಸು, ಸತ್ಯಕ್ಕೆ ವಿಧೇಯರಾಗಿ ಜೀವಿಸಲು ಕೃಪೆ ಕೊಟ್ಟು ನಡೆಸು. ನಮ್ಮ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಅಹಾಜನ ಆಳಿಕೆ ಎಂಬ ವಿಚಾರವನ್ನು ನೋಡೋಣ. ಯೆಹೂದಕ್ಕೆ ಇಂದಲ್ಲ ನಾಳೆ ಒಬ್ಬ ಕೆಟ್ಟ ಅರಸನು ಬರಬಹುದೆಂದು ನಾವು ನೆನೆಸುತ್ತಿದ್ದೆವು. ಈಗ ಅವನು ಬಂದಿದ್ದಾನೆ. ಈ ಸಮಯದಲ್ಲಿ ಉತ್ತರದ ಇಸ್ರಾಯೇಲ್ ರಾಜ್ಯವು ಸೆರೆಯಾಗಿ ಹೋಗುವ ಸಮಯ ಸಮೀಪಿಸುತ್ತಿತ್ತು. ದಕ್ಷಿಣದ ಯೆಹೂದ ರಾಜ್ಯವು ಅಹಾಜನ ಪಾಪದಿಂದಾಗಿ ಬಹಳ ಹೀನ ಸ್ಥಿತಿಗೆ ಇಳಿದಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಹಾಜನು ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ. ತನ್ನ ಪೂರ್ವಿಕನಾದ ದಾವೀದನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದು ಅವರಂತೆ ಬಾಳ್ ದೇವರುಗಳ ಎರಕದ ವಿಗ್ರಹಗಳನ್ನು ಮಾಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಹಾಜನು ಕೆಟ್ಟ ಅರಸನಾಗಿದ್ದನು. ಅವನು ಇಸ್ರಾಯೇಲ್ ರಾಜರ ಮಾರ್ಗವನ್ನು ಅನುಸರಿಸಿದನು. ಅದು ಕೆಟ್ಟ ಮಾರ್ಗವಾಗಿತ್ತು. ಈ ಜನರ ಮಟ್ಟವನ್ನು ದಾವೀದನ ಮಟ್ಟಕ್ಕೆದುರಾಗಿ ಅಳೆಯುತ್ತಿದ್ದರು. ಆದರೆ ಅಹಾಜನು ಆ ಮಟ್ಟದಿಂದ ತುಂಬ ಕೆಳಗಿದ್ದನು. ಈ ಕಾರಣದಿಂದಾಗಿ ಈಗ ದಕ್ಷಿಣದ ರಾಜ್ಯದ ಅವನತಿ ಕಾಣಲಿದ್ದೇವೆ. ಉತ್ತರದ ರಾಜ್ಯದವರು ಅಶ್ಶೂರ್ಯರಿಂದ ಸೆರೆ ಒಯ್ಯಲ್ಪಡುತ್ತಾರೆ. ದಕ್ಷಿಣದ ರಾಜ್ಯಕ್ಕೆ ದೇವರು ಅನೇಕ ಎಚ್ಚರಿಕೆಗಳನ್ನು ಕೊಡುತ್ತಾನೆ. ಆದರೆ ಅವರು ಲಕ್ಷ್ಯ ಮಾಡದೆ ತಾವು ಸೆರೆಯಾಗಿ ಹೋಗುತ್ತಾರೆ. ಅಶ್ಶೂರ್ಯರಿಗಲ್ಲ, ಆದರೆ ಬ್ಯಾಬಿಲೋನಿಗೆ. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಅವನು ಬೆನ್ ಹಿನ್ನೋಮ್ ಎಂಬ ತಗ್ಗಿನಲ್ಲಿ ಧೂಪ ಹಾಕಿಸಿದಲ್ಲದೆ ಯೆಹೋವನು ಇಸ್ರಾಯೇಲ್ಯರ ಎದುರಿನಿಂದ ಓಡಿಸಿಬಿಟ್ಟ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅನುಸರಿಸಿ ತನ್ನ ಮಕ್ಕಳನ್ನು ಆಹುತಿ ಕೊಟ್ಟನು ಎಂಬುದಾಗಿ. ಅಂದರೆ ಅವನು ತನ್ನ ಮಕ್ಕಳನ್ನು ವೇದಿಕೆಯ ಬೆಂಕಿಯ ಮೂಲಕ ಹಾಯಿಸಿದನು. ಅದು ಇಂಥ ಕಾರ್ಯಕ್ಕಾಗಿ ಕೆಂಪಗೆ ಕಾಯಿಸಲ್ಪಡುವ ವಿಗ್ರಹವಾಗಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಪೂಜಾ ಸ್ಥಳಗಳಲ್ಲಿಯೂ ದಿನ್ನೆಗಳ ಮೇಲೂ ಎಲ್ಲ ಹಸುರು ಮರಗಳ ಕೆಳಗೂ ಯಜ್ಞಗಳನ್ನೂ ಧೂಪಗಳನ್ನು ಸಮರ್ಪಿಸಿದನು ಎಂಬುದಾಗಿ. ಪ್ರಿಯರೇ, ಅಹಾಜನು ಪೂರ್ಣವಾಗಿ ವಿಗ್ರಹಾರಾಧಕನಾದದಲ್ಲದೆ ದಕ್ಷಿಣ ರಾಜ್ಯದವರೆಲ್ಲರನ್ನೂ ವಿಗ್ರಹಾರಾಧನೆಗೆ ನಡೆಸಿದನು. ಮುಂದಕ್ಕೆ ನಾವು ನೋಡುತ್ತೇವೆ: ಆರಾಮ್ಯರಿಂದಲೂ ಇಸ್ರಾಯೇಲ್ಯರಿಂದಲೂ ಮುತ್ತಿಗೆ ಎಂಬುದಾಗಿ. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದದರಿಂದ ಅವನ ದೇವರಾದ ಯೆಹೋವನು ಅವನನ್ನು ಆರಾಮ್ಯರ ಅರಸನ ಕೈಗೆ ಒಪ್ಪಿಸಿದನು. ಆರಾಮ್ಯರು ಅವನನ್ನು ಸೋಲಿಸಿ ಅವನ ಜನರಲ್ಲಿ ದೊಡ್ಡ ಗುಂಪನ್ನು ಸೆರೆ ಹಿಡಿದು ದಮಸ್ಕಕ್ಕೆ ಒಯ್ದರು. ಇದಲ್ಲದೆ ಅವನು ಇಸ್ರಾಯೇಲ್ ರಾಜನ ಕೈಗೂ ಒಪ್ಪಿಸಲ್ಪಟ್ಟು ಅವನಿಂದಲೂ ಪೂರ್ಣವಾಗಿ ಅಪಜಯ ಹೊಂದಿದನು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನ ಜನಾಂಗಗಳ ಬಾಗಲುಗಳನ್ನು ತೆರೆದು ವೈರಿಗಳು ಪ್ರವೇಶ ಮಾಡುವುದಕ್ಕೆ ಬಿಡುತ್ತಾನೆ. ಆರಾಮ್ಯರು ಮುತ್ತಿಗೆ ಹಾಕಿದರು. ಮೊದಲ ಬಾರಿಗೆ ದಕ್ಷಿಣ ರಾಜ್ಯದ ಗೋಡೆ ಬಿರುಕು ಬಿಟ್ಟಿತು. ಅನೇಕರು ಸೆರೆ ಒಯ್ಯಲ್ಪಟ್ಟರು. ಆದರೆ ದುಃಖದ ಸಂಗತಿಯೇನೆಂದರೆ, ಈ ಮುತ್ತಿಗೆಯಲ್ಲಿ ಉತ್ತರದ ರಾಜ್ಯದವರು ಆರಾಮ್ಯರೊಡನೆ ಸೇರಿಕೊಂಡರು. ಆದ್ದರಿಂದ ಸೆರೆ ಒಯ್ಯಲ್ಪಟ್ಟವರಲ್ಲಿ ಹೆಚ್ಚಿನವರು ಇಸ್ರಾಯೇಲ್ಯರ ಸೆರೆಯಾಳುಗಳಾದರು. ಯಹೂದದ ಜನರನ್ನು ಇಸ್ರಾಯೇಲ್ಯರು ಸೆರೆ ಒಯ್ದರು. ಮುಂದಕ್ಕೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 6ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ರೆಮಲ್ಯನ ಮಗನಾದ ಪೆಕಹ ಎಂಬವನು ಒಂದೇ ದಿವಸ ಯಹೂದ್ಯರಲ್ಲಿ 120,000 ಮಂದಿಯನ್ನು ಕೊಲ್ಲಿಸಿದನು. ಇವರೆಲ್ಲರೂ ರಣವೀರರು. ಯಹೂದ್ಯರು ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟದ್ದೇ ಇದಕ್ಕೆ ಕಾರಣ ಎಂಬುದಾಗಿ. ಪ್ರಿಯರೇ, ದೇವರು ಕಾರಣವನ್ನು ಸ್ಪಷ್ಟವಾಗಿ ಇಲ್ಲಿ ತಿಳಿಸುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ರಾಜಪುತ್ರನಾದ ಮಾಸೇಯ, ರಾಜ ಗೃಹಾಧಿಪತಿಯಾದ ಅಜ್ರೀಕಾಮ್, ರಾಜಪ್ರತಿನಿಧಿಯಾದ ಎಲ್ಕಾನ ಎಂಬವರನ್ನು ಎಫ್ರಾಯಿಂ ದೇಶದ ಜಿಕ್ರಿ ಎಂಬ ಶೂರನು ಕೊಂದನು. ಇದಲ್ಲದೆ ಇಸ್ರಾಯೇಲ್ಯರು ತಮ್ಮ ಬಂಧುಗಳಾದ ಯಹೂದ್ಯರಲ್ಲಿ 200,000 ಮಂದಿ ಹೆಂಗಸರನ್ನು, ಗಂಡು ಹೆಣ್ಣು ಮಕ್ಕಳನ್ನು ಸೆರೆ ಹಿಡಿದು ದೊಡ್ಡ ಕೊಳ್ಳೆಯನ್ನು ಕೂಡಿಸಿಕೊಂಡು ಸಮಾರ್ಯಕ್ಕೆ ಒಯ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ದಕ್ಷಿಣದ ರಾಜ್ಯದ ದುರಾವಸ್ಥೆಯಾಗಿದೆ. ಅಹಾಜನು ಅವನ ಜನರು ದೇವರನ್ನು ಬಿಟ್ಟು ವಿಗ್ರಹಾರಾಧನೆಗೆ ತಿರುಗಿಕೊಂಡದ್ದರಿಂದ ಯೆಹೋವನು ಹೀಗಾಗುವುದಕ್ಕೆ ಬಿಟ್ಟನು. ಈಗ ದೇವರು ಇಸ್ರಾಯೇಲ್ಯರು ತಮ್ಮ ಸಹೋದರರಿಗೆ ಮಾಡಿದ ಈ ಅತಿಯಾದ ಕ್ರೂರತನಕ್ಕಾಗಿ ಅವರನ್ನೂ ಎಚ್ಚರಿಸಲು ಇಸ್ರಾಯೇಲ್ಯರ ಕಡೆಗೆ ಒಬ್ಬ ಪ್ರವಾದಿಯನ್ನು ಕಳುಹಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಲ್ಲಿ ಯೆಹೋವನ ಒಬ್ಬ ಪ್ರವಾದಿ ಇದ್ದನು. ಅವನ ಹೆಸರು ಓದೇದ್. ಅವನು ಸಮಾರ್ಯಕ್ಕೆ ಬರುತ್ತಿದ್ದ ಸೈನ್ಯದವರನ್ನು ಎದುರುಗೊಂಡು ಅವರಿಗೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಯಹೂದ್ಯರ ಮೇಲೆ ಕೋಪಗೊಂಡು ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟನಷ್ಟೇ. ಅವರನ್ನು ಸಂಹರಿಸುವುದರಲ್ಲಿ ನಿಮ್ಮ ರೌದ್ರವು ಆಕಾಶವನ್ನು ಮುಟ್ಟಿತು. ಇದೂ ಸಾಲದೆ ನೀವು ಯಹೂದ್ಯರನ್ನೂ ಯೆರೂಸಲೇಮಿನವರನ್ನು ಬಲಾತ್ಕರಿಸಿ ದಾಸರನ್ನಾಗಿಯೂ ದಾಸಿಯರನ್ನಾಗಿಯೂ ಮಾಡಿಕೊಳ್ಳಬೇಕೆಂದಿದ್ದೀರಿ. ದೇವರಾದ ಯೆಹೋವನಿಗೆ ವಿರುದ್ಧವಾದ ಅಪರಾಧಗಳು ನಿಮ್ಮಲ್ಲಿಯೂ ಇಲ್ಲವೋ ಎಂಬುದಾಗಿ. ಪ್ರಿಯರೇ, ಅವರು ತಮ್ಮ ಸಹೋದರರನ್ನು ಸೆರೆಗೆ ಒಯ್ಯಬಾರದೆಂಬುದಾಗಿ ಖಂಡಿತವಾಗಿ ಅಪ್ಪಣೆ ಕೊಟ್ಟಿದ್ದನು. ಯಾಜಕಾಂಡ ಪುಸ್ತಕ 25ನೇ ಅಧ್ಯಾಯ 39 ಮತ್ತು 40ನೇ ವಚನಗಳಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 11 ಮತ್ತು 12ನೇ ವಚನ ಹೀಗೆ ಹೇಳುತ್ತದೆ: ಈಗ ನೀವು ನನ್ನ ಮಾತಿಗೆ ಕಿವಿಗೊಟ್ಟು ನಿಮ್ಮ ಸಹೋದರರಿಂದ ಸೆರೆಯಾಗಿ ತಂದವರನ್ನು ಹಿಂದಕ್ಕೆ ಕಳುಹಿಸಿರಿ. ಯೆಹೋವನ ಕೋಪಾಗ್ನಿಯು ನಿಮ್ಮ ಮೇಲೆ ಉರಿಯುತ್ತಾ ಇದೆ ಅಂದನು. ಆಗ ಎಫ್ರಾಹಿಮ್ಯರಲ್ಲಿ ಮುಖಂಡರಾಗಿದ್ದ ಯೆಹೋಹಾನಾನನ ಮಗನಾದ ಅಜರ್ಯ, ಮೆಷಿಲ್ಲೇಮೋತನ ಮಗನಾದ ಬೆರೆಕ್ಯ, ಶಲ್ಲೂಮನ ಮಗನಾದ ಇಜ್ಕಿಯ, ಹದ್ಲೈಯ ಮಗನಾದ ಹಾಮಾಸ ಎಂಬವರು ಯುದ್ಧದಿಂದ ಬರುವವರ ಮುಂದೆ ನಿಂತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಕ್ಷಿಣದ ರಾಜ್ಯದವರನ್ನು ಸೆರೆ ಒಯ್ಯಬಾರದೆಂದು ಉತ್ತರ ರಾಜ್ಯದ ನಾಯಕರ ಒಂದು ಗುಂಪು ಬಲವಾಗಿ ನಿಂತು ವಿರೋಧಿಸಿತು. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ಸೆರೆ ಹಿಡಿದವರನ್ನು ಇಲ್ಲಿಗೆ ತರಬೇಡಿರಿ. ನೀವು ನಮ್ಮ ಪಾಪ ಅಪರಾಧಗಳ ಜೊತೆಯಲ್ಲಿ ಯೆಹೋವನಿಗೆ ವಿರುದ್ಧವಾದ ಮತ್ತೊಂದು ಅಪರಾಧವನ್ನು ಸೇರಿಸಬೇಕೆಂದಿರುತ್ತೀರಾ? ನಮ್ಮ ಅಪರಾಧವು ದೊಡ್ಡದು, ಇಸ್ರಾಯೇಲ್ಯರ ಮೇಲಿರುವ ದೇವಕೋಪವು ಉಗ್ರವಾಗಿದೆ ಎಂದು ಹೇಳಿದರು. ಭಟರು ಇದನ್ನು ಕೇಳಿ ಸೆರೆಯವರನ್ನು, ಕೊಳ್ಳೆಯನ್ನು ಅಧಿಪತಿಗಳ ಮತ್ತು ಸಮೂಹದವರ ಮುಂದೆಯೇ ಬಿಟ್ಟುಬಿಟ್ಟರು. ಆಗ ಮೇಲೆ ಹೇಳಿದ ಪುರುಷರು ಎದ್ದು ಬಂದು ಸೆರೆಯವರಲ್ಲಿ ಬೆತ್ತಲೆಯಾದವರೆಲ್ಲರಿಗೆ ಕೊಳ್ಳೆಯಿಂದ ಉಡುವುದಕ್ಕೆ ಬಟ್ಟೆಗಳನ್ನು, ಕಾಲಿಗೆ ಕೆರಗಳನ್ನು ಕೊಟ್ಟು ಅನ್ನಪಾನಗಳನ್ನಿತ್ತು, ತೈಲ ಹಚ್ಚಿ ಬಳಲಿ ಹೋದವರನ್ನು ಕತ್ತೆಗಳ ಮೇಲೆ ಕುಳ್ಳಿರಿಸಿ ಎಲ್ಲರನ್ನೂ ಎರಿಕೋವೆಂಬ ಖರ್ಜೂರ ನಗರಕ್ಕೆ ಕರಕೊಂಡು ಹೋಗಿ ಅವರ ಬಂಧುಗಳ ಹತ್ತಿರ ಬಿಟ್ಟು ಸಮಾರ್ಯಕ್ಕೆ ಹಿಂದಿರುಗಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಹೀಗೆ ಸೆರೆಯವರನ್ನು ಬಿಡಿಸಿಬಿಟ್ಟು ಅವರ ಮನೆಗಳಿಗೆ ಹೋಗಲು ಬಿಟ್ಟರು. ಈ ಸಮಯದಲ್ಲಿ ದಕ್ಷಿಣದ ರಾಜ್ಯವು ಬಹು ದುಃಖಕರವಾದ ಸ್ಥಿತಿಯಲ್ಲಿತ್ತು. ದೇವರು ಮಧ್ಯ ಪ್ರವೇಶಿಸದಿರುತ್ತಿದ್ದರೆ ಅವರು ಒಂದು ಜನಾಂಗವನ್ನೇ ನಾಶ ಮಾಡಿಬಿಡುತ್ತಿದ್ದರು. ಆದರೆ ಅವರು ತುಂಬ ಬಲಹೀನರಾಗಿ ಮುಂದಿನ ಮುತ್ತಿಗೆಗಳಿಗೆ ಸಿಕ್ಕಿಬೀಳುವಂತಾಯಿತು. ಎದೋಮ್ಯರಿಂದಲೂ ಫಿಲಿಷ್ಟಿಯರಿಂದಲೂ ಮುತ್ತಿಗೆ ಎಂಬ ವಿಚಾರವನ್ನು ಧ್ಯಾನಿಸೋಣ. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ಆ ಕಾಲದಲ್ಲಿ ಅರಸನಾದ ಅಹಾಜನು ತನಗೆ ಸಹಾಯ ಮಾಡಬೇಕೆಂದು ಅಶ್ಶೂರ್ಯದ ರಾಜನನ್ನು ದೂತರ ಮುಖಾಂತರ ಬೇಡಿಕೊಂಡನು. ಯಾಕಂದರೆ ಎದೋಮ್ಯರು ಯೆಹೂದ್ಯರ ಮೇಲೆ ತಿರುಗಿ ಯುದ್ಧಕ್ಕೆ ಬಂದು ಅವರನ್ನು ಸೋಲಿಸಿ ಅನೇಕರನ್ನು ಸೆರೆ ಒಯ್ದಿದ್ದರು. ಫಿಲಿಷ್ಟಿಯರು ಯೆಹೂದದ ಇಳಕಲಿನ ಪ್ರದೇಶದ ಮತ್ತು ದಕ್ಷಿಣ ಪ್ರಾಂತದ ಪಟ್ಟಣಗಳ ಮೇಲೆ ಬಿದ್ದು ಬೆತ್ಷೆಮೆಷ್, ಅಯ್ಯಾಲೋನ್, ಗೆದೇರೋತ್ ಇವುಗಳನ್ನು, ಸೋಕೋ, ತಿಮ್ಮ, ಗಿಮ್ಜೋ ಇವುಗಳನ್ನು, ಇವುಗಳಿಗೆ ಸೇರಿದ ಗ್ರಾಮಗಳನ್ನು ಸ್ವಾಧೀನ ಮಾಡಿಕೊಂಡು ಅವುಗಳಲ್ಲಿ ವಾಸವಾಗಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಭದ್ರತೆಯನ್ನು ತೆಗೆದಾಗ ಅದು ಕೋಟೆ ಬಾಗಲನ್ನು ತೆರೆದು ವೈರಿಗಳನ್ನು ಒಳಕ್ಕೆ ಬಿಟ್ಟಂತಾಯಿತು. ಇದು ಆ ಜನಾಂಗದ ಪಾಪದ ಫಲವಾಗಿತ್ತು. ಯುದ್ಧಗಳು ಪಾಪದ ನೇರ ಫಲವಾಗಿರುತ್ತವೆ. ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನು ಹೀಗೆ ಹೇಳುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 1 ಮತ್ತು 2ನೇ ವಚನಗಳಲ್ಲಿ, ನಿಮ್ಮಲ್ಲಿ ಜಗಳ ಯುದ್ಧಗಳು ಎಲ್ಲಿಂದ ಬಂದವು? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚುಪಟ್ಟಾದರೂ ಸಂಪಾದಿಸಲಾಗದೇ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಾನವನ ಹೃದಯದಲ್ಲಿ ಪಾಪವು ಇರುವವರೆಗೆ ಅವನಿಗೆ ಸಮಾಧಾನವಿರಲಾರದು. ಯಾಕಂದರೆ ಪಾಪದ ಪ್ರಶ್ನೆ ಯಥಾರ್ಥವಾಗಿರುವುದಿಲ್ಲ. ಯೆಹೂದದ ಅನುಭವದಿಂದ ಇದು ನಮಗೆ ತಿಳಿದು ಬರುತ್ತದೆ. ಜನರಲ್ಲಿ ಪಾಪವಿದ್ದದರಿಂದಲೇ ಅವರಿಗೆ ಸಮಾಧಾನವಿಲ್ಲ. ನಮ್ಮ ಜೀವಿತ ಹೇಗಿದೆ ಪ್ರಿಯರೇ? ನಾವು ಸಮಾಧಾನದಲ್ಲಿ ಜೀವಿಸುತ್ತಾ ಇದ್ದೇವೆಯೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 20 ಮತ್ತು 21ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಶ್ಶೂರದ ಅರಸನಾದ ತಿಗ್ಲತ್ಪಿಲೆಸರನು ಬಂದು ಅವನಿಗೆ ನೆರವಾಗುವುದಕ್ಕೆ ಬದಲಾಗಿ ಅವನನ್ನು ಕುಗ್ಗಿಸಿದನು. ಅಹಾಜನು ಯೆಹೋವನ ಆಲಯದ ಅರಮನೆಯ ಪ್ರಭುಗಳ ಆಸ್ತಿಯನ್ನು ಸೂರೆ ಮಾಡಿಕೊಂಡು ಹೋಗಿ ಅಶ್ಶೂರದ ಅರಸನಿಗೆ ಕಾಣಿಕೆಯನ್ನಾಗಿ ಕೊಟ್ಟರೂ ಅವರಿಂದ ಏನೂ ಸಹಾಯವಾಗಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಹಾಜನು ಅಶ್ಶೂರದ ಅರಸನ ಮೇಲೆ ಭರವಸವಿಟ್ಟನು. ಅರಮನೆಯ ಹಾಗೂ ದೇವಾಲಯದ ಐಶ್ವರ್ಯದಿಂದ ಅವನಿಗೆ ಕಾಣಿಕೆಗಳನ್ನು ಕಳುಹಿಸಿಕೊಟ್ಟನು. ಅಶ್ಶೂರದ ಅರಸನು ಅವುಗಳನ್ನು ಸ್ವೀಕರಿಸಿದನು. ಆದರೆ ಅಹಾಜನಿಗೆ ಯಾವ ಸಹಾಯವನ್ನು ಮಾಡಲಿಲ್ಲ. ಅವನಿಗೆ ಅದರ ಅಗತ್ಯವೂ ಇರಲಿಲ್ಲ. ಯಾಕಂದರೆ ಅವನು ಬಲಿಷ್ಠ ರಾಜನಾಗಿದ್ದನು. ಅಹಾಜನು ಬಲಹೀನ ರಾಜನಾಗಿದ್ದನು. ಅಹಾಜನು ದೇವರನ್ನು ಬಿಟ್ಟು ಅಶ್ಶೂರದ ಮೇಲೆ ಭರವಸವಿಟ್ಟನು. ಆದರೆ ಅಶ್ಶೂರವು ಅವನ ಕೈ ಬಿಟ್ಟಿತು. ಅವರು ತಮ್ಮ ಒಪ್ಪಂದಕ್ಕೆ ತಕ್ಕ ಹಾಗೆ ನಡಕೊಳ್ಳಲಿಲ್ಲ. ಜನಾಂಗಗಳು ತಮ್ಮ ಒಪ್ಪಂದಕ್ಕೆ ಬದ್ಧರಾಗಿರುತ್ತಾರೆಂದು ನಾವು ನಿರೀಕ್ಷಿಸಲಾಗದು. ಯಾಕೆಂದರೆ ಮನುಷ್ಯರಲ್ಲಿ ಪಾಪವಿರುವವರೆಗೆ ಅವರು ಸುಳ್ಳುಗಾರರಾಗಿರುತ್ತಾರೆ. ನಾವು ಅವರನ್ನು ನಂಬಲು ಸಾಧ್ಯವಿಲ್ಲ. ಮಾನವನನ್ನು ನೆಚ್ಚಬಾರದೆಂದು ಸತ್ಯವೇದವು ನಮಗೆ ಹೇಳುತ್ತದೆ. ದೇವರಲ್ಲಿ ಭರವಸವಿಡಬೇಕಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕಷ್ಟ ಬಂದಾಗ ಅರಸನಾದ ಅಹಾಜನು ಯೆಹೋವನಿಗೆ ಮತ್ತಷ್ಟು ದ್ರೋಹಿಯಾದನು. ಹೇಗೆಂದರೆ, ಆರಾಮ್ ರಾಜರ ದೇವತೆಗಳು ಅವರಿಗೆ ಜಯವನ್ನನುಗ್ರಹಿಸಿದ್ದವಲ್ಲ. ನಾನೂ ಅವುಗಳಿಗೆ ಯಜ್ಞವರ್ಪಿಸುವೆನು, ಆಗ ನನಗೂ ಜಯವಾಗುವುದು ಎಂದುಕೊಂಡು ಅವನು ತನ್ನ ಅಪಜಯಕ್ಕೆ ಕಾರಣವಾಗಿದ್ದ ದಮಸ್ಕದ ದೇವತೆಗಳಿಗೆ ಯಜ್ಞ ಸಮರ್ಪಿಸುವನಾದನು. ಆ ದೇವತೆಗಳ ದೆಸೆಯಿಂದ ಅವನಿಗೂ ಎಲ್ಲಾ ಇಸ್ರಾಯೇಲ್ಯರಿಗೂ ಕೇಡುಂಟಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಹಾಜನು ದೇವರ ಆಲಯದ ಸಾಮಾನುಗಳನ್ನು ಕೂಡಿಸಿ ಕತ್ತರಿಸಿ ದೇವಾಲಯದ ಬಾಗಿಲುಗಳನ್ನು ಮುಚ್ಚಿಸಿ ಯೆರೂಸಲೇಮಿನ ಎಲ್ಲಾ ಕಡೆ ಯಜ್ಞವೇದಿಗಳನ್ನು ಕಟ್ಟಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತದೆ:
ಅವನು ತನ್ನ ಪಿತೃಗಳ ಬಳಿಗೆ ಸೇರಲು ಅವನನ್ನು ಇಸ್ರಾಯೇಲ್ ರಾಜ ಸ್ಮಶಾನದಲ್ಲಿ ಹೂಣಿಡದೆ ಯೆರೂಸಲೇಮ್ ಪಟ್ಟಣದೊಳಗಣ ಒಂದು ಸ್ಥಳದಲ್ಲಿ ಹೂಣಿಟ್ಟರು. ಅವನಿಗೆ ಬದಲಾಗಿ ಅವನ ಮಗನಾದ ಹಿಜ್ಕೀಯನು ಅರಸನಾದನು. ಪ್ರಿಯರೇ, ಹೀಗೆ ಆಹಾಜನ ದುಃಖಕರವಾದ ಹೊಲಸಾದ ಆಳಿಕೆಯ ಅಂತ್ಯವಾಗುತ್ತದೆ. ಪ್ರೀತಿಯುಳ್ಳ ದೈವಜನರೇ, ಮುಂದಕ್ಕೆ ನಾವು 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 29ನೇ ಅಧ್ಯಾಯದಿಂದ 32ನೇ ಅಧ್ಯಾಯದವರೆಗೆ ಧ್ಯಾನ ಮಾಡಲಿಕ್ಕಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪ ಹಿಜ್ಕೀಯನ ಆಳಿಕೆಯ ಕಾಲದ ಭಕ್ತಿ ಸಂಜೀವನ ಎಂಬುದಾಗಿ. ಪ್ರಿಯರೇ, ಈಗ ನಾವು ಹಿಜ್ಕೀಯನ ಆಳಿಕೆಯನ್ನು ಯಹೂದ ಜನಾಂಗದಲ್ಲಾದ ಇನ್ನೊಂದು ಭಕ್ತಿ ಸಂಜೀವನವನ್ನು ನೋಡಲಿದ್ದೇವೆ. ಆಹಾಜನ ಆಳಿಕೆಯ ನಂತರ ಅವರಿಗೆ ಯಾವ ನಿರೀಕ್ಷೆಯೂ ಇರಲಿಲ್ಲವೆಂದು ನೀವು ಭಾವಿಸಬಹುದು. ಅವರ ಸಂಪನ್ಮೂಲಗಳು ಕಡಿಮೆಯಾದವು, ಯುದ್ಧಗಳಲ್ಲಿ ಸೋತರು, ಅಶೂರ್ಯರಿಂದ ಮೋಸ ಹೋದರು. ಈಗ ಅವರಿಗೆ ಯಾರಿಂದಲೂ ಸಹಾಯ ದೊರೆಯಲಾರದೆಂದು ನಾವು ಭಾವಿಸಿರಬಹುದು. ಆದರೆ ಈ ಸಮಯದಲ್ಲೇ ಹಿಜ್ಕೀಯನು ಅರಸನಾಗಿ ಬಂದನು. ಅವನು ದೇವರ ಮನುಷ್ಯನಾಗಿದ್ದನು. 2ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಹಿಜ್ಕೀಯನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಜಕರ್ಯನ ಮಗಳಾದ ಅಬಿಯ ಎಂಬಾಕೆಯು ಅವನ ತಾಯಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನ ತಾಯಿಯ ಹಾಗೂ ಅಜ್ಜನ ಹೆಸರುಗಳೂ ಹೇಳಲ್ಪಟ್ಟಿವೆ. ಆದರೆ ತಂದೆಯಾದ ಆಹಾಜನ ಹೆಸರು ಹೇಳಲ್ಪಟ್ಟಿಲ್ಲ. ಹಿಜ್ಕೀಯನ ತಾಯಿಯೂ ಅಜ್ಜನೂ ದೇವಭಕ್ತಿಯುಳ್ಳವರಾಗಿದ್ದಿರಬಹುದು. ಈ ಯೌವನಸ್ಥನ ಮೇಲೆ ಅವರು ಪ್ರಭಾವ ಬೀರಿದರು. 2ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಅವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 2 ಅರಸುಗಳ ಪುಸ್ತಕದಲ್ಲಿ ಹಿಜ್ಕೀಯನ ಕಾಲದಲ್ಲಾದ ಭಕ್ತಿ ಸಂಜೀವನದ ಹೆಚ್ಚು ವಿವರವಾದ ದಾಖಲೆ ಇದೆ. ಅವನು ಪೂಜಾಸ್ಥಳಗಳನ್ನು ಹಾಳು ಮಾಡಿ, ಕಲ್ಲು ಕಂಬಗಳನ್ನು ಒಡೆದು, ಆಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ಮೋಶೆಯು ಮಾಡಿಸಿದ ತಾಮ್ರ ಸರ್ಪವನ್ನು ಚೂರು ಚೂರು ಮಾಡಿದನು. ಇಸ್ರಾಯೇಲ್ಯರು ಅದಕ್ಕೆ ಆವರಿಗೂ ಧೂಪ ಸುಡುತ್ತಿದ್ದರು. ಅದಕ್ಕೆ ನೆಹುಷ್ಟಾನ್ ಎಂಬ ಹೆಸರಿತ್ತು. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸವಿಟ್ಟಿದ್ದನು. ಯಹೂದ್ಯರಲ್ಲಿ ಇವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ, ಆತನು ಮೋಶೆಯ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಕೊಂಡನು. ಯೆಹೋವನು ಇವನ ಸಂಗಡ ಇದ್ದದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರುತ್ತಿದ್ದನು. ಪ್ರಿಯರೇ, ಕಾರ್ಯಕ್ರಮದ ಮುಗಿದ ಬಳಿಕ 2ನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ದಾವೀದನ ಬಳಿಕ ಬಂದ ಯಹೂದದ ಎಲ್ಲ 21 ಮಂದಿ ರಾಜರ ಪಟ್ಟಿಯನ್ನು ಗಮನಿಸುವಾಗ ಹಿಜ್ಕೀಯನಿಗಿಂತ ಹೆಚ್ಚಿನವರು ಯಾರೂ ಕಾಣುವುದಿಲ್ಲ. ಅವನು ಅತಿ ವಿಶೇಷವಾದವನು, ದೇವರ ಕಡೆಗೆ ತಿರುಗಿಕೊಂಡ ಮನುಷ್ಯನು. ಅವನು ಬಹುದೊಡ್ಡ ಭಕ್ತಿ ಸಂಜೀವನದ ನಾಯಕನಾದನೆಂದು ನಾನು ನಂಬುತ್ತೇನೆ. ಅವನ ಕಾಲದಲ್ಲಾದ ಭಕ್ತಿ ಸಂಜೀವನವು 2 ಅರಸುಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ದೇವರ ದೃಷ್ಟಿಕೋನದಲ್ಲಿ ಬರೆಯಲ್ಪಟ್ಟ ಈ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ ಹಿಜ್ಕೀಯನ ಕುರಿತು 4 ದೀರ್ಘ ಅಧ್ಯಾಯಗಳಲ್ಲಿ ಬರೆಯಲಾಗಿದೆ. ದೇವರು ಹಿಜ್ಕೀಯನನ್ನು ಬಹುವಾಗಿ ಮೆಚ್ಚಿದನೆಂದು ಇದರಿಂದ ತಿಳಿಯುತ್ತದೆ. ಯೆಶಾಯನ ಪ್ರವಾದನ ಗ್ರಂಥದ ಮಧ್ಯೆ ಪ್ರವಾದನ ರೂಪವಲ್ಲದೆ ಚಾರಿತ್ರಿಕವಾದ ಕೆಲವು ಅಧ್ಯಾಯಗಳಿವೆ. ಅದು ಹಿಜ್ಕೀಯನ ಕುರಿತಾದದ್ದೇ. ಸತ್ಯವೇದದಲ್ಲಿ ಇವನ ಕುರಿತಾಗಿ 3 ಸಲ ಹೇಳಲ್ಪಟ್ಟದ್ದು. ಅವನು ಮಾಡಿದ ದೇವರ ಕಡೆಗೆ ತಿರುಗುವಿಕೆಯೂ ಹೇಳಲ್ಪಟ್ಟಿದೆ. ದೇವಾರಾಧನೆಯನ್ನು ಪುನಃ ಸ್ಥಾಪಿಸಲು ಅವನು ಮಾಡಿದ ಕೆಲವು ಧನಾತ್ಮಕ ಕಾರ್ಯಗಳ ಕುರಿತು ಪೂರ್ವಕಾಲ ವೃತ್ತಾಂತದಲ್ಲಿ ಹೇಳಲ್ಪಟ್ಟಿದೆ. ಪ್ರಿಯರೇ, ಅರಸುಗಳ ಪುಸ್ತಕದಲ್ಲಿ ಅವನು ಮಾಡಿದ ಋಣಾತ್ಮಕ ಕಾರ್ಯಗಳನ್ನು ಹೇಳಲಾಗಿದೆ. ಅವನು ಪೂಜಾಸ್ಥಳಗಳನ್ನು ಕೆಡವಿ ವಿಗ್ರಹಗಳನ್ನು ನಾಶಪಡಿಸಿ ಮೋಶೆ ಮಾಡಿಸಿದ್ದ ತಾಮ್ರ ಸರ್ಪವನ್ನು ಪುಡಿ ಪುಡಿ ಮಾಡಿದನು. ಯಾಕಂದರೆ ಜನರು ಅದಕ್ಕೆ ಧೂಪವನ್ನರ್ಪಿಸುತ್ತಿದ್ದರು. ಈ ಎಡವುವ ಕಲ್ಲನ್ನು ಅವನು ತೆಗೆದು ಬಿಡಬೇಕಾಯಿತು. ಅದನ್ನು ಕೇವಲ ತಾಮ್ರದ ತುಂಡೆಂದು ಕರೆದನು. ಒಂದು ಕಾಲದಲ್ಲಿ ಅದರ ಕಡೆಗೆ ನಂಬಿಕೆಯಿಂದ ನೋಡಿ ದೇವರ ಮಾತನ್ನು ನಂಬಿ ರಕ್ಷಣೆಗೆ ಕಾರಣವಾಗಿತ್ತು. ಆದರೆ ಈಗ ಅದು ಒಂದು ಆರಾಧನೆ ವಸ್ತುವಾಗಿ ಮಾರ್ಪಟ್ಟಿತು. ಅದು ಒಂದು ವಿಗ್ರಹವಾಯಿತು. ಜನರಿಗೆ ಅದು ಒಂದು ಎಡವುವ ಕಲ್ಲಾಯಿತು. ಕರ್ತನಲ್ಲಿ ಪ್ರಿಯರೇ,
ಈ ದಿನಗಳಲ್ಲಿ ಅನೇಕರು ಕ್ರೂಜೆಯನ್ನು ಒಂದು ಸಂಕೇತವಾಗಿ ಪೂಜಿಸುತ್ತಾರೆ. ತಮ್ಮ ಬಳಿ ಕ್ರೂಜೆ ಇದ್ದರೆ ಪ್ರಯೋಜನವಿದೆ ಎಂದು ನೆನೆಸುತ್ತಾರೆ. ಆದರೆ ಅದರಲ್ಲಿ ಯಾವ ಪ್ರಯೋಜನವೂ ಇರುವುದಿಲ್ಲ. ಯಾವ ವಸ್ತುವನ್ನಾದರೂ ನಾವು ಒಂದು ವಿಗ್ರಹವಾಗಿ ಪೂಜಿಸಬಹುದು. ಅನೇಕರು ಈ ದಿನಗಳಲ್ಲಿ ದೂರದರ್ಶನಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಆದರೆ ಯಾವುದೇ ವಸ್ತುವಿನಿಂದಲೂ ಪ್ರಯೋಜನ ಉಂಟಾಗಲಾರದು. ನಿಜವಾದ ಪ್ರಯೋಜನ ದೇವರಲ್ಲಿ ಮಾತ್ರವಿದೆ. ಈ ಭಾಗವು ದೇವರ ದೃಷ್ಟಿಕೋನದಿಂದ ಬರೆಯಲ್ಪಟ್ಟದಾಗಿರುತ್ತದೆ. ಪೂರ್ವಕಾಲ ವೃತ್ತಾಂತದಲ್ಲಿ ಹಿಜ್ಕೀಯನ ಪುನರುಜ್ಜೀವನದ ಧನಾತ್ಮಕ ಅಂಶಗಳು ಬರೆಯಲ್ಪಟ್ಟಿವೆ. 2ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಅವನು ತನ್ನ ಆಳ್ವಿಕೆಯ 1ನೇ ವರುಷದ 1ನೇ ತಿಂಗಳಲ್ಲಿ ಯೆಹೋವನ ಆಲಯದ ಬಾಗಿಲುಗಳನ್ನು ತೆರೆಯಿಸಿ ಅವುಗಳನ್ನು ಭದ್ರಪಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಹಾಜನು ದೇವಾಲಯದ ಬಾಗಿಲುಗಳನ್ನು ಮುಚ್ಚಿಸಿದನು. ಯಾರೂ ಅದನ್ನು ಉಪಯೋಗಿಸುತ್ತಿರಲಿಲ್ಲ. ಹಿಜ್ಕೀಯನು ತನ್ನ ಆಳ್ವಿಕೆ ಪ್ರಾರಂಭಿಸಿದ ಕೂಡಲೇ ದೇವಾಲಯದ ಬಾಗಿಲುಗಳನ್ನು ತೆರೆಸಿದನು. ಅನೇಕ ವರ್ಷಗಳ ಬಳಿಕ ಅವು ತೆರೆಯಲ್ಪಟ್ಟವು. ಎಲ್ಲವನ್ನು ಶುದ್ಧೀಕರಿಸಬೇಕೆಂದು ಹಿಜ್ಕೀಯನು ಆಜ್ಞೆ ಮಾಡುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಮೇಲೆ ಯಾಜಕರನ್ನು ಲೇವಿಯರನ್ನು ಮೂಡಣ ದಿಕ್ಕಿನ ಬಯಲಿನಲ್ಲಿ ಕೂಡಿಸಿ ಅವರಿಗೆ, ಲೇವಿಯರೇ, ನನ್ನ ಮಾತನ್ನು ಕೇಳಿರಿ. ಈಗ ನಿಮ್ಮನ್ನು ಶುದ್ಧಪಡಿಸಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನ ಪವಿತ್ರಾಲಯದಲ್ಲಿರುವ ಹೊಲಸನ್ನೆಲ್ಲ ಹೊರಗೆ ಹಾಕಿ ಆಲಯವನ್ನು ಶುದ್ಧೀಕರಿಸಿರಿ ಎಂಬುದಾಗಿ. ಪ್ರಿಯರೇ, ನಿಮ್ಮನ್ನು ಶುದ್ಧಪಡಿಸಿಕೊಂಡು ಎಂದು ಹಿಜ್ಕೀಯನು ಹೇಳಿದನು. ಪುನಃ ಪರಿಶುದ್ಧ ಜೀವಿತಕ್ಕೆ, ಪ್ರಾಮಾಣಿಕತೆಗೆ ಹಿಂದಿರುಗಬೇಕಾಗಿದೆ. ದೇವರಿಗೆ ಪ್ರತ್ಯೇಕಿಸಲ್ಪಡಬೇಕಾಗಿದೆ. ಅದು ಅವಶ್ಯವಾದ ಸಂಗತಿಯಾಗಿದೆ. ಈ ದಿನಗಳಲ್ಲೂ ಇದು ಅಗತ್ಯದ್ದಾಗಿದೆ. ಕ್ರೈಸ್ತತ್ವವು ಎಲ್ಲ ಬೇಡದ್ದರೊಂದಿಗೆ ಮಿಶ್ರವಾಗಿರುತ್ತದೆ. 2ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಮ್ಮ ಪಿತೃಗಳು ನಮ್ಮ ದೇವರಾದ ಯೆಹೋವನಿಗೆ ದ್ರೋಹ ಮಾಡಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಆತನನ್ನು ಬಿಟ್ಟರು. ಅವರು ಆತನ ನಿವಾಸ ಸ್ಥಳಕ್ಕೆ ಬೆನ್ನು ಕೊಟ್ಟು ವಿಮುಖರಾದರು. ಅದರ ಮಂಟಪದ ಬಾಗಿಲುಗಳನ್ನು ಮುಚ್ಚಿ ದೀಪಗಳನ್ನು ನಂದಿಸಿ ಇಸ್ರಾಯೇಲ್ ದೇವರ ಪವಿತ್ರ ಸ್ಥಾನದಲ್ಲಿ ಧೂಪ ಹಾಕುವುದನ್ನು, ಸರ್ವಾಂಗ ಹೋಮ ಸಮರ್ಪಿಸುವುದನ್ನು ನಿಲ್ಲಿಸಿಬಿಟ್ಟರು ಎಂಬುದಾಗಿ. ಅವನು ತಕ್ಕ ದೋಷಿಗಳನ್ನು ಗುರುತಿಸಿ ಹೇಳುತ್ತಾನೆ. ತಮ್ಮ ಪಾಪಗಳಿಂದಾಗಿ ಅವರು ತಮ್ಮ ಮೇಲೆ ಕೇಡನ್ನು ಬರಮಾಡಿಕೊಂಡಿದ್ದಾರೆ. 2ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆದದರಿಂದ ಯೆಹೋವನು ಯೆಹೂದ ದೇಶದ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ಕೋಪವುಳ್ಳವನಾಗಿ ಅವುಗಳನ್ನು ಭಯವಿಸ್ಮಯ ಪರಿಹಾಸಗಳಿಗೆ ಆಸ್ಪದ ಮಾಡಿದ್ದಾನೆ. ಇದಕ್ಕೆ ನೀವೇ ಸಾಕ್ಷಿಗಳು. ಅದೇ ಕಾರಣದಿಂದ ನಮ್ಮ ಹಿರಿಯರು ಕತ್ತಿಯಿಂದ ಹತರಾದರು. ನಮ್ಮ ಗಂಡು ಹೆಣ್ಣು ಮಕ್ಕಳು ಹೆಂಡತಿಯರು ಸೆರೆಯವರಾಗಿ ಹೋಗಬೇಕಾಯಿತು ಎಂಬುದಾಗಿ. ಪ್ರಿಯರೇ, ಈಗ ಅವನು ತನ್ನ ಹೃದಯದಲ್ಲಿದ್ದ ಮಾತನ್ನು ನುಡಿಯುತ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಈಗ ನಮ್ಮ ಮೇಲಿರುವ ಆತನ ಕೋಪಾಗ್ನಿಯು ತೊಲಗಿ ಹೋಗುವಂತೆ ಇಸ್ರಾಯೇಲ್ ದೇವರಾದ ಯೆಹೋವನೊಡನೆ ಒಡಂಬಡಿಕೆ ಮಾಡಿಕೊಳ್ಳುವುದಕ್ಕೆ ಮನಸ್ಸುಳ್ಳವನಾಗಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ದೇವಾಲಯದಲ್ಲಿನ ಆರಾಧನೆಯ ಪುನರ್ಸ್ಥಾಪನೆ ಎಂಬುದಾಗಿ. 2ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 20 ಮತ್ತು 21ನೇ ವಚನ ಹೀಗೆ ಹೇಳುತ್ತದೆ: ಅರಸನಾದ ಹಿಜ್ಕೀಯನು ಬೆಳಗಿನ ಜಾವದಲ್ಲೆದ್ದು ಪಟ್ಟಣದ ಮುಖಂಡರನ್ನು ಕೂಡಿಸಿ ಅವರೊಡನೆ ಯೆಹೋವನ ಆಲಯಕ್ಕೆ ಹೋದನು. ಅವರು ಸರಕಾರ, ದೇವಾಲಯ, ಯೆಹೂದ ಪ್ರಜೆ ಇವುಗಳಿಗೋಸ್ಕರ ದೋಷ ಪರಿಹಾರಕ ಯಜ್ಞ ಮಾಡುವುದಕ್ಕಾಗಿ ಹೋರಿ, ಟಗರು, ಕುರಿಮರಿ, ಹೋತ ಇವುಗಳಲ್ಲಿ 7 ತಂದರು. ಅರಸನು ಯಾಜಕರಾದ ಆರೋನನ ಸಂತಾನದವರಿಗೆ ಯೆಹೋವನ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮ ಮಾಡಬೇಕೆಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರಿಯರೇ, ಅವನು ಒಳ್ಳೆಯ ಮಾದರಿಯನ್ನು ತೋರಿಸಿದನು. ದೇವರಿಗಾಗಿ ಬಹಿರಂಗವಾಗಿ ದೃಢ ನಿಂತನು. ಈ ದಿನಗಳಲ್ಲಿ ಅವಶ್ಯವಾದದ್ದು ಇದೇ ಆಗಿದೆ. ದೇವಜನರು ದೇವರಿಗಾಗಿ ನಿಲ್ಲಬೇಕು. ತಮ್ಮ ಕೆಲಸದ ಸ್ಥಳಗಳಲ್ಲಿಯೂ ಸಾಮಾಜಿಕ ಕೂಟಗಳಲ್ಲಿಯೂ ಕೂಡ. ಯಾಜಕರು ಸಮಸ್ತ ಇಸ್ರಾಯೇಲರಿಗೋಸ್ಕರ ಯಜ್ಞಗಳನ್ನರ್ಪಿಸಿದರು. ಸಂಗೀತವು ಆರಾಧನೆಯ ಭಾಗವಾಯಿತು. ದಾವೀದನು ಏರ್ಪಾಡು ಮಾಡಿದಂತೆ ಎಲ್ಲರೂ ದೇವರನ್ನು ಸ್ತುತಿಸಿ ಆತನನ್ನು ಆರಾಧಿಸಿದರು.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ 2ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 36ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೀಗೆ ಯೆಹೋವನ ಆಲಯದ ಸೇವಾಕ್ರಮವು ಪುನಃ ಸ್ಥಾಪಿತವಾಯಿತು. ಯಾರೂ ನೆನೆಸದೇ ಇರುವಲ್ಲಿ ದೇವರು ತಾನೇ ತನ್ನ ಪ್ರಜೆಗಳಿಗೋಸ್ಕರ ಈ ಕಾರ್ಯವನ್ನು ನೆರವೇರಿಸಿದ್ದರಿಂದ ಹಿಜ್ಕೀಯನೂ ಎಲ್ಲ ಜನರು ಸಂತೋಷಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ನಾವು ನಮ್ಮ ಜೀವಿತದಲ್ಲಿ ದೇವರಿಗಾಗಿ ನಿಂತಿದ್ದೇವೆಯೋ ಅಥವಾ ದೇವರಿಲ್ಲದೆ ನಾವು ಜೀವಿಸ್ತಾ ಇದ್ದೇವೆಯೋ? ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದ್ದರಿಂದ ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಂಡು ನಾವಿರುವಂಥ ಸ್ಥಿತಿಗತಿಗಳಲ್ಲಿ ದೇವರಿಗೋಸ್ಕರ ಜೀವಿಸೋಣ. ಆತನ ಆಶೀರ್ವಾದವನ್ನು ಹೊಂದಿಕೊಂಡು ಇತರರಿಗೆ ದೇವರನ್ನು ತಿಳಿಸೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮನ್ನು ಕೈ ಹಿಡಿದು ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ದಕ್ಷಿಣ ರಾಜ್ಯವು ಅಹಾಜನೆಂಬ ಕೆಟ್ಟ ಅರಸನ ಆಳ್ವಿಕೆಯಿಂದ ಅದು ಪಾಪದಿಂದ ಬಲಹೀನ ಸ್ಥಿತಿಗೆ ಇಳಿದಿತ್ತು. ಆದರೆ ದೇವರ ಮಧ್ಯಪ್ರವೇಶದಿಂದ ನಾಶವಾಗುತ್ತಿದ್ದ ಜನಾಂಗ ಉಳಿಯಿತು. ಹೌದು, ಪಾಪವಿರುವವರೆಗೆ ಮಾನವನ ಜೀವಿತದಲ್ಲಿ ಸಮಾಧಾನವಿರಲಾರದು. ಪ್ರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡುವಾಗ ನಮ್ಮನ್ನು ಆತನಿಗೆ ಒಪ್ಪಿಸಿಕೊಟ್ಟು ರಕ್ಷಣೆಯ ಸಂತೋಷವನ್ನು ಹೊಂದಿಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ಪ್ರಿಯರೇ, ಪಾಪ ಎಷ್ಟೊಂದು ವೇದನೆ ಕೆಟ್ಟತನಕ್ಕೆ ನಡೆಸುತ್ತದೆ ಅಲ್ಲವೇ? ನೀವು ಬಿಡುಗಡೆ ಹೊಂದಿದವರಾಗಿರುವಾಗ ಇತರರ ಬಿಡುಗಡೆಗಾಗಿ ಪ್ರಾರ್ಥಿಸಿರಿ. ತಪ್ಪದೇ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.